morning, children. In previous classes, we are discussed about the story of writing and printing. So last class ನಾವು writing and printing ಬಗ್ಗೆ in before class we are discussed. Today, now we are going to discussing a lesson, a long and healthy life. A long and healthy life. So ಈ ಒಂದು ಲೆಸನ್ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಈ ಒಂದು ಲೆಸನಲ್ಲಿ ನೀವು ಏನೇನು ತಿಳ್ಕೊತೀರಾ ಅಂತ ಹೇಳಿದ್ರೆ, ಸೊ ಈ ಒಂದು ಮೆಡಿಕಲ್ಗೆ ಸಂಬಂಧಪಟ್ಟ ಹಾಗೆ ಏನೇನು ಇನ್ವೆನ್ಷನ್ ಆಯಿತು, ಹಾಗೆ ಏನೇನು ಆವಿಷ್ಕಾರ ಆಗಿದೆ ಈ ಒಂದು ಮೆಡಿಸನ್ ಒಂದು ಫೀಲ್ಡಲ್ಲಿ ಅನ್ನೋದ್ರ ಬಗ್ಗೆ ಈ ಒಂದು ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಲಾಂಗ್ ಎಗೋ ಪೀಪಲ್ ಬಿಲೀವ್ಡ್ ದಟ್ ಡಿಸೀಸಸ್ ವಾಸ್ ಪನಿಷ್ಮೆಂಟ್ ಫಾರ್ ದೇರ್ ಸಿನ್ಸ್. ಸೊ ನಿಮಗೆಲ್ಲ ಗೊತ್ತೇ ಇತ್ತು ಮಕ್ಕಳೇ. ಸೊ ನಮಗೆ ಏನಾದರೂ ಹುಷಾರಿಲ್ಲ ಅಂದರೆ ತಕ್ಷಣ ನಾವೇನು ಮಾಡ್ತೀವಿ, ಹಾಸ್ಪಿಟಲ್ಗೆ ಹೋಗ್ತೀವಿ, ಹೌದಾ? ಸೊ ಹಾಸ್ಪಿಟಲ್ಗೆ ಹೋಗ್ತೀವಿ, ಅಥವಾ ಸಣ್ಣ ಪುಟ್ಟದಾದರೆ ಮನೆಯಲ್ಲೇ ಹಾಟ್ ವಾಟರ್ ಕುಡಿಯೋದಿರ್ಬೋದು, ಅಥವಾ ಕೋಲ್ಡ್ ಕಫಾಗೆ ಒಂದು ಸಿಂಪಲ್ಲಾಗಿ ಒಂದು ಟ್ಯಾಬ್ಲೆಟ್ ತಗೊಳ್ಳೋದು. ಸೊ ಈ ರೀತಿ ಮಾಡ್ತಾಯಿದ್ವಿ. ಹಾಗೆಯೇ ಇನ್ನು ಹಿಂದಿನ ಕಾಲದಲ್ಲಿ, ಸೊ ಹಿಂದಿನ ಒಂದು ವರ್ಷಗಳಲ್ಲಿ ಅಥವಾ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಜನರು ಅಂತ ಹೇಳಿದ್ರೆ, ಸೊ ಅವರೆಲ್ಲ ಆಯುರ್ವೇದಿಕ್ ಒಂದು ಮನೆಯ ಮೆಡಿಸಿನ್ಗಳನ್ನು ಮಾಡ್ಕೊಳ್ಳೋದಿರ್ಬೋದು, ಅಥವಾ ದೇವ್ರ ಹತ್ರ ಹೋಗಿ ಪೂಜೆ ಮಾಡೋದು. ಸೊ ಹೀಗೆಲ್ಲ ಅವರು ಮಾಡಿ ತಮ್ಮ ಒಂದು ಏನು ರೋಗ ಬಂದಿದೆಯೋ ಅದಕ್ಕೆ ದೇವ್ರ ಹತ್ರ ಕ್ಷಮೆ ಕೇಳೋದು, ಈ ಥರ ಎಲ್ಲ ಮಾಡ್ತಾಯಿದ್ರು. ಅಂದರೆ ಇದೆಲ್ಲ ಏನು ಮೂಢನಂಬಿಕೆಗಳು, ಇಂತಹ ಒಂದು ಮೂಢನಂಬಿಕೆಗಳನ್ನು ಇಟ್ಕೊಂಡಿದ್ರು. ಸೊ ಅದೇ ರೀತಿ ನೋಡಿ, ಲಾಂಗ್ ಎಗೋ ಪೀಪಲ್ ಬಿಲೀವ್ಡ್ ದಟ್ ಡಿಸೀಸಸ್ ವಾಸ್ ಎ ಪನಿಷ್ಮೆಂಟ್ ಫಾರ್ ದೇರ್ ಸಿನ್ಸ್. ಸೊ ಅವ್ರು ಏನು ಅಂದ್ಕೊಂಡಿದ್ರು, ಹಿಂದಿನ ಕಾಲದಲ್ಲಿ ಈ ರೋಗಗಳು ಅಂತಕ್ಕಂಥದ್ದೆಲ್ಲ ಅವರಿಗೆ ದೇವರು ಕೊಟ್ಟಿರ್ತಕ್ಕಂಥ ಒಂದು ಶಿಕ್ಷೆ ಅಂತ ತಿಳ್ಕೊಂಡಿದ್ರು. ಸೊ ದೇ ವೆಂಟ್ ಟು ಪ್ರೀಸಿಯಸ್ಟ್ ಫಾರ್ ಎ ಕ್ಯೂರ್. ಸೊ ಅವ್ರು ಯಾರ ಹತ್ರ ಹೋಗ್ತಾಯಿದ್ರು, ಆ ಒಂದು ಏನು ರೋಗ ಬಂದಿದೆಯೋ ಸೊ ಅದನ್ನ ಕ್ಯೂರ್ ಮಾಡ್ಕೊಳ್ಳೋದಕ್ಕೋಸ್ಕರ ಫಾದರಿಗಳ ಹತ್ರ, ಅಥವಾ ಯಾರು ಗುರುಗಳು ಅಥವಾ ಸ್ವಾಮೀಜಿಗಳ ಹತ್ರ ನಾವೇನು ಕರಿತೀವೋ ಸೊ ಅವ್ರ ಹತ್ರ ಹೋಗ್ತಾಯಿದ್ರು. ಆ್ಯಸ್ ಟೈಮ್ ಪಾಸ್ಡ್ ಮೆನಿ ಟ್ರೆಡಿಷ್ನಲ್ ಸಿಸ್ಟಮ್ ಆಫ್ ಮೆಡಿಸನ್ ಕೇಮ್ ಇಂಟು ಬೀಯಿಂಗ್ ಆಯುರ್ವೇದ. ಸೊ ಈ ಎಲ್ಲ ಮೂಢನಂಬಿಕೆಗಳೆಲ್ಲ ಕಳೆದು ಒಂದು ಅಷ್ಟು ವರ್ಷಗಳು ಕಳೆದ ಮೇಲೆ ಸೊ ಅದರಲ್ಲಿ ಸ್ವಲ್ಪ ಬದಲಾವಣೆಗಳಾಗಿ ಸೊ ಅದರಲ್ಲಿ ಆಯುರ್ವೇದ ಅಂತಕ್ಕಂಥದ್ದು ಬಳಕೆಗೆ ಬರುತ್ತೆ. ಸೊ ಏನು ಪ್ರೆಸೆಂಟ್ ನಾವು ಮೆಡಿಸನ್ಗಳನ್ನು ಬಳಸ್ತಾ ಇದ್ದೀವೋ ಸೊ ಅದಕ್ಕೂ ಮೊದಲು ಆಯುರ್ವೇದ ಅಂತಕ್ಕಂಥದ್ದನ್ನು ಬಳಸ್ತಾರೆ. ಅಂದರೆ ಮನೆಯಲ್ಲೇ ಏನಾದರೂ ಮದ್ದನ್ನು ಮಾಡ್ಕೊಳ್ತಕ್ಕಂಥದ್ದು, ಔಷಧಿಯನ್ನು ಮಾಡ್ಕೊಳ್ತಕ್ಕಂಥದ್ದು. ಸೊ ಈ ರೀತಿಯ ಒಂದು ಪದ್ಧತಿ ಬರುತ್ತೆ. ದ ಆನ್ಷಿಯಂಟ್ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸನ್ ಇಸ್ ಎ ಯೂಸ್ ಈವನ್ ಟುಡೇ. ಸೊ ಈಗಲೂ ಸಹ ಈ ಒಂದು ಆಯುರ್ವೇದ ಅಂತಕ್ಕದನ್ನು ಬಳಸ್ತಾ ಇದ್ದೀವಿ. ಬಟ್ ಇದರಲ್ಲಿ ಕೆಲವೊಂದು ಏನೋ ತುಂಬಾ ಯೂಸ್ಫುಲ್ ಆಗಿರುತ್ತೆ, ಅದೇ ರೀತಿ ಕೆಲವೊಂದು ಅನ್ಯೂಸ್ಫುಲ್ ಆಗಿಯೂ ಸಹ ನಾವು ನೋಡ್ತಾ ಇದ್ದೀವಿ. More scientific approaches to health and medicine began to take place in the 18th century. ಸೊ ಈ ಆಯುರ್ವೇದ ಇದೆಲ್ಲ ಒಂದು ಕಾಲಘಟ್ಟ ಆದಮೇಲೆ ಏನಾಗುತ್ತೆ, ಸೊ ಇದರಲ್ಲೂ ಸಹ ಬದಲಾವಣೆಗಳಾಗುತ್ತೆ. ಈ ಒಂದು ಮೆಡಿಕಲ್ ಅಥವಾ ಮೆಡಿಸನ್ ಅದರಲ್ಲಿ ಕೆಲವೊಂದು ಇನೋವೆನ್ಷನ್ಗಳಾಗುತ್ತೆ, ಡಿಸ್ಕವರಿಗಳಾಗುತ್ತೆ. ಸೊ ಅದರಲ್ಲಿ ಈ ಒಂದು ಆಯುರ್ವೇದದ ಒಂದು ಸ್ಥಳಕ್ಕೆ ಮೆಡಿಸನ್ ಅಂತಕ್ಕಂಥದ್ದು ಬಂದು ಕೂತ್ಕೊಳ್ಳುತ್ತೆ. ಯಾವ ಒಂದು ಪೀರಿಯಡಲ್ಲಿ, 18th ಸೆಂಚುರಿಯಲ್ಲಿ. But without anesthesia to numb pain and anesthetic to control infection, surgery was still a challenge. ಬಟ್ ಅಲ್ಲಿ ಒಂದು ಪ್ರಾಬ್ಲಮ್ ಆಗುತ್ತೆ. ಏನು ಈ ಒಂದು ಮೆಡಿಸನ್ ಅಂತ ಏನು ಬಳಸ್ತಾ ಇದ್ರೋ ಸೊ ಅವಾಗ ಈ ಒಂದು ಅನಸ್ತೇಷಿಯಾ ಇರ್ಬೋದು, ಹಾಗೆಯೇ ಏನು ಮತ್ತು ಸರ್ಜರಿ. ಸೊ ಇದೆಲ್ಲವೂ ಏನು ಆಗುತ್ತಾನೆ ಕಂಡುಹಿಡಿದಂತಹ ಒಂದು ಆವಿಷ್ಕಾರಗಳು. ಸೊ ಅದೆಲ್ಲವೂ ಸಹ ಅವಾಗ ಏನಾಗಿತ್ತು, ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ಸೊ ಅನಸ್ತೇಷಿಯಾವನ್ನು ಎಷ್ಟು ಕೊಡಬೇಕು, ಹಾಗೆಯೇ ಈ ಒಂದು ಸರ್ಜರಿಯನ್ನು ಹೇಗೆ ಮಾಡಬೇಕು. ಸೊ ಇದೆಲ್ಲ ಅವ್ರಿಗೆ ಸ್ವಲ್ಪ ಪ್ರಾರಂಭದಲ್ಲಿ ತುಂಬಾ ದೊಡ್ಡ ಚಾಲೆಂಜಾಗಿ ಮಾರ್ಪಡುತ್ತೆ. ಇವಾಗ ಇನ್ನು ಯಾರಿಗಾದರೂ ಹುಷಾರಿಲ್ಲ ಅಂದರೆ ಅಥವಾ ಏನಾದರೂ ಪೇನ್ ಆಗಿದೆ ಅಂದರೆ ಅನಸ್ತೇಷಿಯಾ ಕೊಟ್ಬಿಟ್ಟು ಸೊ ಅವ್ರಿಗೆ ಸರ್ಜರಿಯನ್ನು ಮಾಡ್ತಾರೆ. ಸೊ ಅವ್ರಿಗೆ ಇಷ್ಟು ಕೊಡಬೇಕು ಅನಸ್ತೇಷಿಯಾ ಅಂದರೆ ಸೊ ಅಷ್ಟು ಅನಸ್ತೇಷಿಯಾವನ್ನು ಕೊಟ್ಟು ಅವ್ರಿಗೆ ಸರ್ಜರಿಯನ್ನು ಮಾಡ್ತಾರೆ. ಬಟ್ ಕೆಲವೊಂದು ಟೈಮಲ್ಲಿ ಹಿಂದೆ ಎಲ್ಲ ಏನಾಗ್ತಾಯಿತ್ತು, ಅನಸ್ತೇಷಿಯಾನ ಕೊಡೋದಕ್ಕೆ ಹೋಗಿ ಜಾಸ್ತಿ ಅನಸ್ತೇಷಿಯಾವನ್ನು ಕೊಟ್ಟಾಗ ಸೊ ಆ ವ್ಯಕ್ತಿ ಏನೋ ಡೆಡ್ ಆಗ್ತಕ್ಕಂಥ ಒಂದು ಸಂದರ್ಭಗಳು ಸಹ ಇರಬಹುದು ಅಲ್ವಾ. ಸೊ ಈ ರೀತಿ ಏನೋ ಅನಸ್ತೇಷಿಯಾ ಜಾಸ್ತಿ ಕೊಟ್ಟಾಗ ಆ ವ್ಯಕ್ತಿ ಡೆಡ್ ಆಗ್ತಕ್ಕಂಥ ಸಂದರ್ಭಗಳು ಸಹ ಬಂದಿರುತ್ತೆ. ಸೊ ಅದೇ ರೀತಿ ಸರ್ಜರಿನ ಮಾಡೋಕ್ಕೋಗಿ ಇನ್ನೇನು ಮಾಡಿದ ಹಾಗೆ
ಸೊ ಈ ರೀತಿ ಎಲ್ಲ ಹಿಂದೆ ಅವರು ಅನುಭವಿಸ್ತಿದ್ದಂಥ ಒಂದು ದೊಡ್ಡ ದೊಡ್ಡ ಚಾಲೆಂಜ್ಗಳಂತಲೇ ಹೇಳ್ಬೋದು. ಸೊ ಇದೇನಾಗುತ್ತೆ, ಸೊ ಈ ಒಂದು ಕಾಲಘಟ್ಟ ಕಳೀತಾ ಮುಂದೆ ಅದು ನಡೀತಾ ಬಂದ ಹಾಗೆಯೇ ಏನಾಗುತ್ತೆ, ಮೂವ್ ಆಗುತ್ತೆ ಅಲ್ವಾ. ಸೊ ಆಗ ಒಂದಷ್ಟು ವರ್ಷಗಳು ಕಳೆದ ಮೇಲೆ ಮಾಡ್ರನ್ ಅಡ್ವಾನ್ಸ್ಮೆಂಟ್ ಇನ್ ಮೆಡಿಸನ್, ಸೊ ಅದರಲ್ಲಿ ಮಾಡ್ರನ್ ಒಂದು ಅಡ್ವಾನ್ಸ್ಮೆಂಟ್ ಅಂತಕ್ಕಂಥದ್ದು ಸೇರಿಕೊಳ್ಳುತ್ತೆ. ಸೊ ಮಾಡ್ರನ್ ಅಡ್ವಾನ್ಸ್ಮೆಂಟ್ ಇನ್ ಮೆಡಿಸನ್ ಕೇಮ್ ಇನ್ ದಿ 19th and 20th century. ಸೊ ಇದರಲ್ಲೂ ಸಹ ಹೊಸ ಆವಿಷ್ಕಾರಗಳಾಗಿ ಕೊನೆಗೆ 19 ಮತ್ತು 20th centuryಯಲ್ಲಿ ಮಾಡ್ರನ್ ಅಡ್ವಾನ್ಸ್ಮೆಂಟ್ ಅಂತಕ್ಕಂಥದ್ದು ಬರುತ್ತೆ. ಸೊ ಇಲ್ಲಿ ನ್ಯೂ ಡ್ರಗ್ಸ್ ಮತ್ತು ಇನ್ಸ್ಟ್ರೂಮೆಂಟ್ಸ್, ಸೊ ಇಲ್ಲಿ ಡ್ರಗ್ಸ್ಗಳನ್ನು ಬಳಸ್ತಾರೆ, ಹಾಗೆಯೇ ಇನ್ಸ್ಟ್ರೂಮೆಂಟ್, ಹಾಗೆ ಸರ್ಜಿಕಲ್ ಪ್ರೊಸೀಜರ್ಸ್, ಹಾಗೆಯೇ ರಿವಲ್ಯೂಷನೈಸ್ಡ್ ಆನ್ ದಿ ಫೀಲ್ಡ್ ಆಫ್ ಮೆಡಿಸನ್. ದಿಸ್ ಲೆಡ್ ಟು ಪೀಪಲ್ ಲೀಡಿಂಗ್ ಲಾಂಗರ್, ಹೆಲ್ತಿಯರ್ ಆ್ಯಂಡ್ ಲೀವ್ಸ್. ಸೊ ಪ್ರಾರಂಭದಲ್ಲಿ ಏನು ಮಾಡ್ತಾಯಿದ್ರು, ಆನ್ಷಿಯಂಟ್ ಪೀರಿಯಡಲ್ಲಿ ಸೊ ದೇವ್ರ ಹತ್ರ ಹೋಗ್ತಾಯಿದ್ರು, ನಮಗೆ ದೇವರು ಶಿಕ್ಷೆಯನ್ನು ಕೊಟ್ಟಿದ್ದಾನೆ, ರೋಗದ ರೂಪದಲ್ಲಿ ಪನಿಷ್ಮೆಂಟನ್ನು ಕೊಡ್ತಾ ಇದ್ದಾನೆ ಅಂತ ತಿಳ್ಕೊತಾಯಿದ್ರು. ಸೊ ಅದಾಗ್ತಿದ್ದಾಗೇ ಏನು ಆಯುರ್ವೇದ, ಸೊ ಮನೆಯಲ್ಲೇ ಮಾಡ್ಕೊಳ್ತಕ್ಕಂತಹ ಒಂದು ಮದ್ದು, ಮನೆಯಲ್ಲೇ ಮಾಡ್ತಕ್ಕಂಥ ಮೆಡಿಸನ್ ಅಂತಕ್ಕಂಥದ್ದು ಆನಂತರ ಬರುತ್ತೆ. ಸೊ ಮನೆಯ ಮೆಡಿಸನ್ ಆಯುರ್ವೇದ ಅಂತ ಆದಮೇಲೆ ಏನಾಗುತ್ತೆ, ಸೊ ಸಣ್ಣ ಪ್ರಮಾಣದಲ್ಲಿ ಮೆಡಿಕಲ್ ಇನ್ವೆನ್ಷನ್ಗಳು ಪ್ರಾರಂಭ ಆಗುತ್ತೆ. ಸೊ ಆವಾಗ ಸರ್ಜರಿ ಮತ್ತು ಈ ಒಂದು ಅನಸ್ತೇಷಿಯಾ, ಸೊ ಇದರಲ್ಲೆಲ್ಲ ಒಂದು ಅವಾಗ ತಾನೇ ಆವಿಷ್ಕಾರಗಳಾಗಿರುತ್ತೆ. ಸೊ ಇದು ಯಾವ ಒಂದು ಪೀರಿಯಡಲ್ಲಿ 19th centuryಯಲ್ಲಿ. ಸೊ ಅದಾದ ಒಂದು 19 ಮತ್ತು 20th centuryಯಲ್ಲಿ ಹೊಸ ಆವಿಷ್ಕಾರಗಳು. ಅಟ್ ಪ್ರೆಸೆಂಟ್ ಇವಾಗ ಏನು 20th century ನಡೀತಾ ಇದೆಯೋ, ಸೊ ಇವಾಗ ಏನು ಬಳಸ್ತಾ ಇದ್ದೀವಿ ಅಂದರೆ ನ್ಯೂ ಡ್ರಗ್ಸನ್ನು, ಇನ್ಸ್ಟ್ರೂಮೆಂಟ್ಸ್ಗಳನ್ನು, ಸರ್ಜಿಕಲ್ ಪ್ರೊಸೀಜರ್ಸ್ಗಳನ್ನು ಸೊ ಈ ಒಂದು 20th centuryಯಲ್ಲಿ ಬಳಸಿ, ಸೊ ಈ ಒಂದು ಮೆಡಿಕಲ್ ಅನ್ನೋದರಲ್ಲಿ ಹಲವಾರು ಇನ್ವೆನ್ಷನ್ ಆಗಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಸೊ ಅದರಲ್ಲಿ ಮೊದಲನೇದಾಗಿ ಮೆಡಿಕಲ್ ಇನ್ಸ್ಟ್ರೂಮೆಂಟ್ಸ್. ಸೊ ಇಲ್ಲಿ ಮೆಡಿಕಲ್ ಇನ್ಸ್ಟ್ರೂಮೆಂಟ್ಸ್ಗಳು ಏನೇನಿದೆ ಅಂತ ನೋಡೋಣ. ಎ ಲಾರ್ಜ್ ವೆರೈಟಿ ಆಫ್ ಇನ್ಸ್ಟ್ರೂಮೆಂಟ್ಸ್ ಹ್ಯಾವ್ ಬೀನ್ ಇನ್ವೆಂಟೆಡ್ ಆ್ಯಂಡ್ ಡೆವಲಪ್ಡ್ ಟು ಐಡೆಂಟಿಫೈ ಆ್ಯಂಡ್ ಡಯಾಗ್ನೋಸಿಸ್ ಡಿಸೀಸಸ್. ಸೊ ಈ ಒಂದು ಮೆಡಿಕಲ್ ಫೀಲ್ಡ್ ಅನ್ನುವಂಥದ್ರಲ್ಲಿ ನಾವು ಮೊದಲನೇದಾಗಿ ನೋಡ್ತಕ್ಕಂಥದ್ದೇ ಸೊ ಆ ಒಂದು ಮೆಡಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಂದರೆ ವೈಜ್ಞಾನಿಕ ಉಪಕರಣಗಳು. ಸೊ ಇದರಲ್ಲಿ ಹಲವಾರು ವೆರೈಟಿಗಳನ್ನು ನೋಡ್ತೀವಿ. ಏನೇನು ಈ ಒಂದು ಮೆಡಿಕಲ್ ಇನ್ಸ್ಟ್ರೂಮೆಂಟ್ಸ್ಗಳಿದೆ ಅಂತ ಹೇಳೋದಾದರೆ, ಸೊ ಇಲ್ಲಿ ಸಮ್ ಆಫ್ ದೆಮ್ ಲೈಕ್ ಕ್ಲಿನಿಕಲ್ ಥರ್ಮಾಮೀಟರ್. ಸೊ ಥರ್ಮಾಮೀಟರ್ ನೋಡೇ ಇರ್ತೀರ ನೀವೆಲ್ಲ. ಸೊ ಕ್ಲಿನಿಕಲ್ ಥರ್ಮಾಮೀಟರ್, ಸ್ಟೆಥೋಸ್ಕೋಪ್, ಮೈಕ್ರೋಸ್ಕೋಪ್ ಎಕ್ಸೆಟ್ರಾ. ಸೊ ಇದೆಲ್ಲ ಏನು ಸಿಂಪಲ್ ಮೆಡಿಕಲ್ ಇನ್ಸ್ಟ್ರೂಮೆಂಟ್ಸ್ಗಳು. ಸೊ ಇದನ್ನ ಒಬ್ಬ ಕಾಮನ್ ಮ್ಯಾನ್ ಸಹ ಮನೆಗಳಲ್ಲಿ ಯೂಸ್ ಮಾಡ್ಕೊಳ್ಬಹುದಾದಂಥದ್ದು, ಹೌದಲ್ವಾ. ಕ್ಲಿನಿಕಲ್ ಥರ್ಮಾಮೀಟರ್ ಮನೆಯಲ್ಲಿ ಚಿಕ್ಕ ಮಕ್ಕಳೆಲ್ಲರೂ ಇದ್ದರೆ ಅವ್ರಿಗೆ ಯಾವಾಗ ಜ್ವರ ಬರುತ್ತೆ ಅಂದ್ಬಿಟ್ಟು ಮನೆಯಲ್ಲಿ ಥರ್ಮಾಮೀಟರ್ನ ತಂದು ಇಟ್ಕೊಂಡಿರ್ತಾರೆ, ಹೌದಾ. ಸೊ ಅದೇ ರೀತಿ ಸ್ಟೆಥೋಸ್ಕೋಪು ಇದೆಲ್ಲ ನಾವು ಕಾಮನ್ ಆಗಿ ನೋಡಿರ್ತೀವಿ ಡಾಕ್ಟರ್ಸ್ ಹತ್ರ. ಸೊ ಇದೆಲ್ಲ ಏನು ವೆರಿ ಸಿಂಪಲ್ ಇನ್ಸ್ಟ್ರೂಮೆಂಟ್ಸ್. ಮೆನಿ ಅದರ್ ಲೈಕ್ ಎಕ್ಸ್ರೇ ಮಿಷಿನ್, ಸಿಟಿ ಸ್ಕ್ಯಾನ್, MRI, ವೆಂಟಿಲೇಟರ್ಸ್ ಎಕ್ಸೆಟ್ರಾ ಆರ್ ವೆರಿ ಕಾಂಪ್ಲೆಕ್ಸ್ ಮೆಷಿನ್ಸ್. ಸೊ ಇದೆಲ್ಲ ಏನು ತುಂಬಾ ಸೂಕ್ಷ್ಮವಾದಂತಹ ಮತ್ತು ಕಾಂಪ್ಲೆಕ್ಸ್ ಮೆಷಿನ್ಸ್ ಅಂತ ಕರಿತೀವಿ. ಆಲ್ ಆಫ್ ದೆಮ್ ಆರ್ ಹೆಲ್ಪ್ಫುಲ್ ಇನ್ ಕೀಪಿಂಗ್ ಲೈಫ್ ಹೆಲ್ತಿ ಆ್ಯಂಡ್ ಲಾಂಗ್. ಸೊ ಇದೆಲ್ಲ ಏನಕ್ಕೆ ನಮಗೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯನನ್ನು ಹೆಲ್ದಿಯಾಗಿ ಮತ್ತು ಅವನು ತುಂಬ ಹೆಚ್ಚು ಕಾಲ ಬದುಕಲಿಕ್ಕೆ ಸಹಾಯ ಮಾಡ್ತಕ್ಕಂತಹ ಇನ್ಸ್ಟ್ರೂಮೆಂಟ್ಸ್ಗಳು. ಸೊ ಇದನ್ನೆಲ್ಲ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಈ ಒಂದು ಥರ್ಮಾಮೀಟರ್ ಇರ್ಬೋದು, ಹಾಗೆಯೇ ಸ್ಟೆಥೋಸ್ಕೋಪ್ ಇರ್ಬೋದು. ಸೊ ಇವುಗಳನ್ನು ಯಾರು ಯಾವ ಒಂದು ಪೀರಿಯಡಲ್ಲಿ ಕಂಡುಹಿಡಿದ್ರು, ಸೊ ಇವುಗಳ ಒಂದು ಹಿಸ್ಟ್ರಿಯನ್ನು ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಕ್ಲಿನಿಕಲ್ ಇನ್ಸ್ಟ್ರೂಮೆಂಟ್, ಕ್ಲಿನಿಕಲ್ ಥರ್ಮಾಮೀಟರ್. Sometimes our body become warm, it's called fever. In ancient time, some experts could measure it by touching the body and by feeling the pulse. ಸೊ ಹಿಂದೆ ಎಲ್ಲ ಈ ಒಂದು ಜ್ವರ ಬಂದರೆ, ಸೊ ಜ್ವರ ಬಂದಿದ್ರೆ ನಮ್ಗೆ ಹೇಗೆ ಗೊತ್ತಾಗುತ್ತೆ, ಸೊ ನಮ್ಮ ಬಾಡಿ ಸ್ವಲ್ಪ ಬಿಸಿ ಆಗುತ್ತೆ. ಸೊ ಬಿಸಿ ಆದಾಗ ನಾವೇನಂತ ತಿಳ್ಕೊತೀವಿ, ಓ ಜ್ವರ ಬಂದಿದೆ, ಅದನ್ನು ನಾವು ಫೀವರ್ ಅಂತ ಕರಿತೀವಿ, ಹೌದಲ್ವಾ. ಸೊ ನಮ್ಮ ಬಾಡಿ ವಾರ್ಮ್ ಆದರೆ ಅದನ್ನ ನಾವು ಜ್ವರ ಬಂದಿದೆ ಅಂತ ತಿಳ್ಕೊತಾ ಇದ್ವಿ. ಸೊ ಹೇಗೆ ಅದನ್ನ ನಾವು ಬೇರೆಯವರು ತಿಳ್ಕೊತಾ ಇದ್ರು ಅಂತ ಹೇಳಿದ್ರೆ, ಅವರು ನಮ್ಮ ಒಂದು ಬಾಡಿಯನ್ನು ಟಚ್ ಮಾಡಿ, ಅಂದರೆ ಕೈಯನ್ನು ಹಿಡ್ದು ಅಥವಾ ನಮ್ಮ ನೆಕ್ ಹತ್ರನೋ ಸೊ ಕೈಯನ್ನು ಟಚ್ ಮಾಡಿ ಸೊ ಇವ್ರಿಗೆ ಜ್ವರ ಇದೆ ಅಂತ ಕಂಡುಹಿಡಿತಾ ಇದ್ರು.
ಸೊ ಇದೇನಾಗುತ್ತೆ ಮುಂದೆ ಈ ಒಂದು ಮೆಡಿಕಲ್ ಆವಿಷ್ಕಾರಗಳಾದಾಗ ಹವೆವರ್ ಇಟ್ ಡಿಡ್ ನಾಟ್ ಗಿವ್ ಎ ಕರೆಕ್ಟ್ ಐಡಿಯಾ. ಟುಡೇ ಇನ್ ದ ಕ್ಲಿನಿಕಲ್ ಥರ್ಮೋಮೀಟರ್ ಕ್ಯಾನ್ ಮೆಷರ್ ಫೀವರ್ ಎಕ್ಸಾಕ್ಟ್ಲಿ. ಇಟ್ ವಾಸ್ ಡೆವಲಪ್ಡ್ ಬೈ G.D. ಫ್ರಾನ್ಸಿಸ್ ಇನ್ 1715 AD. ಸೊ ಈ ಒಂದು ಏನು ಪ್ರಾರಂಭದಲ್ಲಿ ನಮ್ಮ ಬಾಡಿಯನ್ನು ಟಚ್ ಮಾಡಿ ಸೊ ಇವ್ರಿಗೆ ಜ್ವರ ಇದೆ ಇಲ್ಲ ಅಂತ ತಿಳ್ಕೊತಾ ಇದ್ರು. ಸೊ ಈ ಒಂದು ಮೆಡಿಕಲ್ ಇನ್ಸ್ಟ್ರೂಮೆಂಟ್ ಬಂದ ಮೇಲೆ ಸೊ ಅವಾಗ ನಮಗೆಲ್ಲ ಏನು ಇಷ್ಟೇ ಪ್ರಮಾಣದಲ್ಲಿ ಜ್ವರ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಏನು ಈ ಒಂದು ಥರ್ಮಾಮೀಟರನ್ನು ಕಂಡುಹಿಡಿತಾರೋ ಸೊ ಆವಾಗ ಅದರ ಒಂದು ಸಹಾಯದಿಂದ ಅವ್ರಿಗೆ ಇಷ್ಟೇ ಫೀವರ್ ಇದೆ, ಸೊ ಅವ್ರಿಗೆ ಈ ರೀತಿ ಆ ಒಂದು ಫೀವರ್ಗೆ ಟ್ರೀಟ್ಮೆಂಟನ್ನು ಕೊಡಬೇಕು ಅನ್ನೋದನ್ನು ಸೊ ಇದರಿಂದ ಗೊತ್ತಾಗುತ್ತೆ. ಹಾಗಾದ್ರೆ ಇದನ್ನ ಕಂಡುಹಿಡಿದವ್ರು ಯಾರು ಅಂತ ಹೇಳಿದ್ರೆ ಇಟ್ ವಾಸ್ ಡೆವಲಪ್ಡ್ ಬೈ G.D. ಫ್ಯಾರನ್ಹೀಟ್ ಅಂತಕ್ಕಂಥವ್ರು ಈ ಒಂದು ಥರ್ಮಾಮೀಟರನ್ನು ಡೆವಲಪ್ ಮಾಡ್ತಾರೆ. ಸೊ ಯಾವಾಗ ಅಂತ ಹೇಳಿದ್ರೆ ಇನ್ 1715 AD ಆ ಒಂದು ಪ್ರಾರಂಭದಲ್ಲಿ ಇವರು ಈ ಒಂದು ಮಿಷಿನನ್ನು ಡೆವಲಪ್ ಮಾಡ್ತಾರೆ. ಇಟ್ ಈಸ್ ಸ್ಕೇಲ್ಡ್ ಇನ್ ಫ್ಯಾರನ್ಹೀಟ್ ಡಿಗ್ರೀಸ್ ಆ್ಯಸ್ ವೆಲ್ ಆ್ಯಸ್ ಸೆಲ್ಸಿಯಸ್ ಡಿಗ್ರೀಸ್. ಸೊ ಇದರಲ್ಲಿ ಇರ್ತಕ್ಕಂಥ ಅಳತೆ ಪ್ರಮಾಣಗಳು, ಮೆಷರ್ಮೆಂಟ್ನ ಒಂದು ಅಳತೆ ಪ್ರಮಾಣಗಳು ಹೇಗಿರುತ್ತೆ ಅಂತ ಹೇಳಿದ್ರೆ ಸೆಲ್ಸಿಯಸಲ್ಲಿರುತ್ತೆ ಮತ್ತು ಫ್ಯಾರನ್ಹೀಟ್ ಡಿಗ್ರೀಸ್. ಸೊ ಇದರಲ್ಲಿ ಇದರ ಒಂದು ಅಳತೆಯನ್ನು ನಾವು ನೋಡ್ತೀವಿ. ದ ನಾರ್ಮಲ್ ಬಾಡಿ ಟೆಂಪ್ರೇಚರ್ ಆಫ್ ಎ ಹೆಲ್ತಿ ಪರ್ಸನ್ ಈಸ್ 98.4 ಡಿಗ್ರಿ ಫ್ಯಾರನ್ಹೀಟ್. ಸೊ ಒಬ್ಬ ನಾರ್ಮಲ್ ಮನುಷ್ಯ ಇದ್ದಾನೆ ಅಂತ ಹೇಳಿದ್ರೆ ಅವನ ಒಂದು ಬಾಡಿ ಟೆಂಪ್ರೇಚರ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ 98.4 ಡಿಗ್ರಿ ಫ್ಯಾರನ್ಹೀಟ್. ಆ ಫ್ಯಾರನ್ಹೀಟ್ನ ಒಂದು ಉಪಕರಣದಿಂದ ನಮ್ಮ ಬಾಡಿಯ ಒಂದು ಟೆಂಪ್ರೇಚರನ್ನು ನಾವು ಅಳತೆ ಮಾಡಿದಾಗ ಇರಬೇಕಾದಂತಹ ಒಂದು ನಾರ್ಮಲ್ ಬಾಡಿ ಟೆಂಪ್ರೇಚರ್ ಎಷ್ಟು ಅಂತ ಹೇಳಿದ್ರೆ 98.4 ಫ್ಯಾರನ್ಹೀಟ್. ಸೊ ಇದನ್ನು ನಾವು ಸೆಲ್ಸಿಯಸಲ್ಲಿ ಹೇಳೋದಾದರೆ 37 ಡಿಗ್ರಿ ಸೆಲ್ಸಿಯಸ್. ಸೊ ಇಷ್ಟಿದ್ರೆ ಅವನು ನಾರ್ಮಲ್ ಟೆಂಪ್ರೇಚರ್ ಬಾಡಿಯನ್ನು ಹೊಂದಿದ್ದಾನೆ ಅಂತ. ಸೊ ಅದಕ್ಕಿಂತ ಜಾಸ್ತಿ ಆದರೆ ಸೊ ಅವನಿಗೆ ಫೀವರ್ ಇದೆ ಅಂತ ನಾವು ತಿಳ್ಕೊತೀವಿ. ಎ ಥರ್ಮೋಮೀಟರ್ ಈಸ್ ಎ ಥಿನ್ ಗ್ಲಾಸ್ ಟ್ಯೂಬ್ ವಿತ್ ಎ ಸ್ಮಾಲ್ ಬಲ್ಬ್ ಕಂಟೈನಿಂಗ್ ಮರ್ಕ್ಯೂರಿ ಅಟ್ ಒನ್ ಎಂಡ್. ಸೊ ಈ ಒಂದು ಥರ್ಮೋಮೀಟರ್ ಹೇಗಿರುತ್ತೆ ಅಂತ ಹೇಳಿದ್ರೆ ಥಿನ್ ಗ್ಲಾಸ್ ಟ್ಯೂಬ್ ವಿತ್ ಎ ಸ್ಮಾಲ್ ಬಲ್ಬ್ ಕಂಟೈನಿಂಗ್ ಮರ್ಕ್ಯೂರಿ ಅಟ್ ಒನ್ ಎಂಡ್. ಅದು ಏನಾಗಿರುತ್ತೆ ಗ್ಲಾಸ್ ಟ್ಯೂಬ್ ರೀತಿ ಇರುತ್ತೆ. ಸೊ ಒಂದು ಗ್ಲಾಸ್ ಟ್ಯೂಬಲ್ಲಿ ಒಂದು ಎಂಡಿಂಗಲ್ಲಿ ಒಂದು ಸ್ಮಾಲ್ ಬಲ್ಬ್ ಇರುತ್ತೆ, ಮರ್ಕ್ಯೂರಿಯ ಒಂದು ಸ್ಮಾಲ್ ಬಲ್ಬ್ ಇರುತ್ತೆ. ಇಟ್ ಈಸ್ ಮಾರ್ಕ್ಡ್ ಫ್ರಮ್ 95 ಡಿಗ್ರಿ ಫ್ಯಾರನ್ಹೀಟ್ ಟು 110 ಡಿಗ್ರಿ ಫ್ಯಾರನ್ಹೀಟ್. ಸೊ ಆ ಒಂದು ಟ್ಯೂಬ್ ಒಳಗಡೆ ಈ ಒಂದು ಮೆಷರ್ಸ್ಗಳನ್ನು ಎಲ್ಲಿವರೆಗೆ ಇರುತ್ತೆ ಅಂದರೆ ಅಪ್ ಟು 95 ಇಟ್ಸ್ ಮಾರ್ಕ್ಡ್ ಫ್ರಮ್ 95 ಡಿಗ್ರಿ ಫ್ಯಾರನ್ಹೀಟಿಂದ 110 ಡಿಗ್ರಿ ಫ್ಯಾರನ್ಹೀಟ್ವರೆಗೆ. ಸೊ ಅದರಲ್ಲಿ ಮೆಷರ್ಮೆಂಟ್ಗಳನ್ನು ಬರೆದಿರ್ತಾರೆ. ಮರ್ಕ್ಯೂರಿ ಈಸ್ ಎ ಮೆಟಲ್ ಇನ್ ಲಿಕ್ವಿಡ್ ಫಾರ್ಮ್. ಆ ಒಂದು ಮರ್ಕ್ಯೂರಿ ಇದೆಯಲ್ಲ ಅಂದರೆ ಎಂಡಿಂಗಲ್ಲಿ ಒಂದು ಸಣ್ಣದೊಂದು ಬಲ್ಬ್ ಇರುತ್ತೆ ಅಂತ ಹೇಳಿದೆ ಅಲ್ವಾ. ಸೊ ಆ ಒಂದು ಬಲ್ಬ್ ಏನಾಗಿರುತ್ತೆ ಮರ್ಕ್ಯೂರಿ, ಇದು ಮೆಟಲಿಂದ ಮಾಡಿರ್ತಕ್ಕಂತಹ ಲಿಕ್ವಿಡ್ ಫಾರ್ಮ್. ಇಟ್ ಈಸ್ ಎಕ್ಸ್ಪೆಂಡೆಡ್ ವೆನ್ ಹೀಟೆಡ್. ಸೊ ಅದರ ಒಂದು ಕೆಲಸ ಏನು ಅಂತ ಹೇಳಿದ್ರೆ ಸೊ ಒಬ್ಬ ವ್ಯಕ್ತಿಗೆ ಆ ಒಂದು ಥರ್ಮೋಮೀಟರನ್ನು ಅವನಿಗೆ ಇಟ್ಟಂಥ ಸಂದರ್ಭದಲ್ಲಿ ಅದು ಏನಾಗುತ್ತೆ ಫೀವರ್ ಇದ್ದರೆ ಆ ಒಂದು ಲಿಕ್ವಿಡ್ ಫಾರ್ಮ್ ಹೀಟ್ ಆದಾಗ ಎಕ್ಸ್ಪೆಂಡ್ ಆಗುತ್ತೆ. ಸೊ ಎಕ್ಸ್ಪೆಂಡ್ ಆದಾಗ ಸೊ ಅದೇನಾಗುತ್ತೆ ಜಾಸ್ತಿ ಇದ್ದರೆ ಮೇಲ್ಗಡೆ ಹೋಗುತ್ತೆ. ಸೊ ಆವಾಗ ಅವ್ರಿಗೆ ಇಷ್ಟು ಟೆಂಪ್ರೇಚರ್ ಇದೆ, ಇಷ್ಟು ಫೀವರ್ ಇದೆ ಅಂತ ತಿಳ್ಕೊತೀವಿ. ವೆನ್ ದ ಥರ್ಮೋಮೀಟರ್ ಈಸ್ ಪ್ಲೇಸ್ಡ್ ಇನ್ ದಿ ಮೌತ್ ಆರ್ ಅಂಡರ್ ದಿ ಆರ್ಪಿಟ್ ದ ಮೆರ್ಕ್ಯೂರಿ ಎಕ್ಸ್ಪೆಂಡೆಡ್ ಟು ಶೋ ದ ಎಕ್ಸಾಕ್ಟ್ ಟೆಂಪ್ರೇಚರ್ ಆಫ್ ದಿ ಬಾಡಿ ಆಫ್ ದ ಪೇಷಂಟ್. ನೋಡಿ ಅವರೇ ಹೇಳ್ತಾ ಇದ್ದಾರೆ. ಸೊ ಒಂದು ಥರ್ಮೋಮೀಟರನ್ನು ನಾವು ನಮ್ಮ ಒಂದು ಬಾಯಿಯ ಕೆಳಗಡೆ, ನಮ್ಮ ಮೌತ್ನ ಒಂದು ನಾಲಿಗೆಯ ಕೆಳಗಡೆ ಅಥವಾ ನಮ್ಮ ಒಂದು ಕಂಕುಳ ಹತ್ರ, ಆರ್ಮಿಟ್ ಅಂದರೆ ಕಂಕುಳ ಹತ್ರ ಇಟ್ಟಾಗ ಆ ಮರ್ಕ್ಯೂರಿ ಏನಾಗುತ್ತೆ ಎಕ್ಸ್ಪೆಂಡ್ ಆಗುತ್ತೆ ಟು ಶೋ ದಿ ಎಕ್ಸಾಕ್ಟ್ ಟೆಂಪ್ರೇಚರ್. ಜೊತೆಗೆ ಅದೇನು ಮಾಡುತ್ತೆ ಆ ಒಂದು ನಮ್ಮ ಬಾಡಿಯಲ್ಲಿ ಇರ್ತಕ್ಕಂತಹ ಟೆಂಪ್ರೇಚರ್ನ ಪ್ರಮಾಣವನ್ನು ಸಹ ತೋರಿಸುತ್ತೆ. ಎ ಟೆಂಪ್ರೇಚರ್ ಎಬೋವ್ ನಾರ್ಮಲ್ ಬಾಡಿ ಟೆಂಪ್ರೇಚರ್ ದಟ್ ಈಸ್ 98.4 ಡಿಗ್ರಿ ಫ್ಯಾರನ್ಹೀಟ್. ಸೊ ನಾರ್ಮಲ್ ಬಾಡಿ ಟೆಂಪ್ರೇಚರ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ 98.4 ಡಿಗ್ರಿ ಫ್ಯಾರನ್ಹೀಟ್ ಇಂಡಿಕೇಟ್ಸ್ ಫೀವರ್. ದ ನಂಬರ್ ಆಫ್ ಡಿಗ್ರೀಸ್ ಕ್ಯಾನ್ ಎಕ್ಸಾಕ್ಟ್ಲಿ ಇಂಡಿಕೇಟ್ ದಿ
intensity of the fever and the doctor can treat the patient accordingly. ಸೊ ಅದಕ್ಕಿಂತ ಏನಾದರೂ ಜಾಸ್ತಿ ಇದ್ದರೆ ಸೊ ಒಂದು ನಾವು ಫೀವರ್ ಅಂತ ಕನ್ಸಿಡರ್ ಮಾಡಿ ಆ ಡಾಕ್ಟ್ರ್ ಅವ್ರಿಗೆ ಬೇಕಾದಂತಹ ಅದರ ಒಂದು ಟೆಂಪ್ರೇಚರ್ಗೆ ತಕ್ಕಂತೆ ಏನು ಮೆಡಿಷನನ್ನು ಕೊಡಬೇಕು, ಏನು ಅವ್ರಿಗೆ ಟ್ರೀಟ್ಮೆಂಟನ್ನು ಕೊಡಬೇಕು, ಸೊ ಆ ಒಂದು ಟ್ರೀಟ್ಮೆಂಟನ್ನು ಕೊಡ್ತಾರೆ. ಸೊ ಇದು ಯಾವುದು ಇದೆಲ್ಲ ಥರ್ಮಾಮೀಟರ್. ಸೊ ಥರ್ಮಾಮೀಟರಿಂದ ಆಗ್ತಕ್ಕಂತಹ ಯೂಸಸ್. ಸೊ ನೆಕ್ಸ್ಟ್ ಒನ್ ಸ್ಟೆಥೋಸ್ಕೋಪ್. We can check the functioning of lungs and heart with help of the stethoscope. ಸೊ ಈ ಒಂದು ಸ್ಟೆಥೋಸ್ಕೋಪನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ವಿ ಕ್ಯಾನ್ ಚೆಕ್ ದಿ ಫಂಕ್ಷನಿಂಗ್ ಆಫ್ ಲಂಗ್ಸ್ ಆ್ಯಂಡ್ ಹಾರ್ಟ್. ಸೊ ಇವು ನಮ್ಮ ಒಂದು ಲಂಗ್ಸ್ ಮತ್ತು ಹಾರ್ಟ್ನ ಕಾರ್ಯಚಟುವಟಿಕೆಗಳು ಹೇಗೆ ಅದು ಕೆಲಸ ನಿರ್ವಹಣೆ ಮಾಡ್ತಾ ಇದೆ ಅಂತಕ್ಕದನ್ನು ತಿಳ್ಕೊಳ್ಳೋದಕ್ಕೆ ಈ ಒಂದು ಸ್ಟೆಥೋಸ್ಕೋಪನ್ನು ಬಳಸ್ತೀವಿ. ಇಟ್ ವಾಸ್ ಇನ್ವೈಟೆಡ್ ಬೈ ದಿ ಫ್ರೆಂಚ್ ಡಾಕ್ಟರ್. ಸೊ ಇದು ಇನ್ವೈಟ್ ಮಾಡೋರು ಯಾರು ಅಂತ ಹೇಳಿದ್ರೆ ಫ್ರೆಂಚ್ನ ಒಬ್ಬರು ಡಾಕ್ಟರ್ ರೆನೆ ಲ್ಯಾನಿಕ್ ಅಂತಕ್ಕಂಥವ್ರು ಈ ಒಂದು ಸ್ಟೆಥೋಸ್ಕೋಪನ್ನು ಇನ್ 1816 AD ಇದನ್ನ ಡೆವಲಪ್ ಮಾಡ್ತಾರೆ. ಒನ್ಸ್ ಡಾಕ್ಟರ್ ರೆನೆ ಸಾ 2 ಚಿಲ್ಡ್ರನ್. ಸೊ ಇದರಿಂದ ಒಂದು ಕತೆ ಇದೆ. ಈ ಒಂದು ಸ್ಟೆಥೋಸ್ಕೋಪನ್ನು ಅವರು ಏನು ಬಿಲ್ಡ್ ಮಾಡ್ತಾರೋ, ಸೊ ಇದರಿಂದ ಒಂದು ಕತೆ ಇದೆ. ಸೊ ಏನ ಕತೆ ಅಂತ ಹೇಳಿದ್ರೆ, ಡಾಕ್ಟರ್ ರೆನೆ ಸಾ 2 ಚಿಲ್ಡ್ರನ್ ಪ್ಲೇಯಿಂಗ್ ಆನ್ ದಿ ರೋಡ್ ಸೈಡ್. ಸೊ ಇಬ್ಬರು ಮಕ್ಕಳು ರೋಡ್ ಸೈಡಲ್ಲಿ ಆಟ ಆಡ್ತಿರ್ತಾರೆ. ಸೊ ಅವರನ್ನು ಈ ಯಾರು ರೆನೆ ಅಂತಕ್ಕಂಥವ್ರು ನೋಡ್ತಾರೆ. ಸೊ ಅವರು ಏನು ಅಂತ ಆಟ ಆಡ್ತಿರ್ತಾರೆ ಅಂದರೆ ನೋಡಿ, ದೇ ವೇರ್ ವಿಸ್ಪರಿಂಗ್ ಥ್ರೋ ಎ ಲಾಂಗ್ ಆ್ಯಂಡ್ ಹೋಲೋ ಲಾಗ್ ಆಫ್ ವುಡ್. ಸೊ ಒಂದು ಉದ್ದವಾದಂತಹ ಟೊಳ್ಳಾದ ಮರದ ಒಂದು ಬೊಂಬಲ್ಲಿ ಅವರೇನೋ ಪಿಸುಗುಡ್ತಾ ಮಾತಾಡಿಕೊಂಡು ಆಟ ಆಡ್ತಾ ಇರ್ತಾರೆ. ಸೊ ಒಂದು ಉದ್ದವಾದಂತಹ ಟೊಳ್ಳಾದಂತಹ ಒಂದು ಬೊಂಬು. ಸೊ ನೀವು ಪರಂಗಿ ಬೊಂಬು ಮತ್ತು ಬಿದಿರದು ಬೊಂಬನ್ನೆಲ್ಲ ತೊಗೊಂಡು ಆಟ ಆಡ್ತಿರಲ್ವ, ಸೊ ಅದೇ ರೀತಿ ಆ ಮಕ್ಕಳು ಸಹ ಯಾವುದೋ ಒಂದು ಬೊಂಬನ್ನು ತಗೊಂಡು ಅದರಲ್ಲಿ ಪಿಸುಗುಡ್ತಾ ಆಟ ಆಡ್ತಾ ಇರ್ತಾರೆ. ಸೊ ಅದನ್ನ ಈ ಡಾಕ್ಟರ್ ರೆನೆ ಅವರು ಅಬ್ಸರ್ವ್ ಮಾಡಿ ಸೊ ಅವ್ರನ್ನ ಕೇಳ್ತಾರೆ. ಡಾಕ್ಟರ್ ರೆನೆ ಆಸ್ಕ್ಡ್ ದೆಮ್ ವಾಟ್ ದೇ ವರ್ ಡೂಯಿಂಗ್. ದ ಚಿಲ್ಡ್ರನ್ ಟೋಲ್ಡ್ ಹಿಮ್ ದಟ್ ದೇ ವರ್ ಟಾಕಿಂಗ್ ಟು ಈಚ್ ಅದರ್ ಆ್ಯಂಡ್ ದಟ್ ದೇ ಕುಡ್ ಹಿಯರ್. ಅವ್ರು ಹೇಳ್ತಾರೆ ಮಕ್ಕಳು, ಸರ್ ನಾವಿಬ್ಬರು ಆಟ ಆಡ್ತಾ ಇದ್ದೀವಿ, ಈ ತುದಿಯಲ್ಲಿ ಅವ್ನು ಮಾತಾಡಿದ್ದ ನಾನು ಕೇಳಿಸ್ಕೊತಾ ಇದ್ದೀನಿ, ಹಾಗೆ ನಾನು ಮಿಸ್ ಮಿಸ್ ಹೇಳಿ ಹೇಳಿ ಮಿಸ್. ಹೇಳಿ ಮಿಸ್, ಮಿಸ್ ಹೇಳಿ. ಸೊ ಮಿಸ್ ಸೊ ಮಕ್ಕಳು ಹೇಳ್ತಾರೆ, ಇವನು ಮಾತಾಡೋವಂಥದ್ದನ್ನು ನಾನು ಆ ತುದಿಯಲ್ಲಿ ಕೇಳಿಸ್ಕೊತಾ ಇದ್ದೀನಿ, ಹಾಗೆ ಅವನು ಮಾತಾಡೋದನ್ನ ಒಂದು ತುದಿಯಲ್ಲಿ ನಾನು ಕೇಳಿಸ್ಕೊತಾ ಇದ್ದೀನಿ ಅಂತ ಹೇಳ್ತಾರೆ. ಸೊ ಅವಾಗ ಡಾಕ್ಟರ್ ರೆನೆ ಚೆಕ್ಡ್ ಇಟ್ ಆ್ಯಂಡ್ ದೆನ್ ಟ್ರೈಡ್ ಇಟ್ ಆನ್ ಪೇಷಂಟ್. ಸೊ ಅವರು ಅದನ್ನ ಚೆಕ್ ಮಾಡ್ತಾರೆ. ಅವರು ಸಹ ಒಂದು ಸರಿ ಆ ಒಂದು ಏನು ಬೊಂಬಲ್ಲಿ ಅವ್ರು ಆಟ ಆಡ್ತಾ ಇರ್ತಾರೋ, ಸೊ ಅದರಲ್ಲಿ ಅವರು ಸಹ ಒಂದು ಸರಿ ಕಿವಿಯನ್ನು ಕೊಟ್ಟು ಕೇಳಿಸ್ಕೊಂಡು ಚೆಕ್ ಮಾಡ್ತಾರೆ. ಅವ್ರು ಅನ್ಕೋತಾರೆ, ಹೌದಲ್ವಾ, ಈ ಥರ ಪಿಸ್ಬಿಟ್ಟೋದನ್ನ ಒಂದು ಸೈಡಲ್ಲಿ ನಾವು ಕೇಳಿಸ್ಕೋಬೋದು. ಸೊ ಅವಾಗ ಅಲ್ಲಿ ಅವ್ರಿಗೆ ಒಂದು ಹೊಸ್ದಾಗಿ ಅವ್ರಿಗೆ ಒಂದು ಐಡಿಯಾ ಸೃಷ್ಟಿಯಾಗುತ್ತೆ. ಏನು ಅಂತ ಹೇಳಿದ್ರೆ, ಸೊ ಅವರು ಆ ಒಂದು ಬೊಂಬು ಏನು ಇದೆಯೋ, ಸೊ ಅದಕ್ಕೆ ಒಂದು ಸೈಡಲ್ಲಿ ನ್ಯೂಸ್ ಪೇಪರನ್ನು ರೋಲ್ ಮಾಡಿ, ಸೊ ಒಳಗಡೆ ಒಂದು ಸೈಡಲ್ಲಿ ಇಟ್ಟು
ಸೊ ಆ ಒಂದು ನ್ಯೂಸ್ ಪೇಪರನ್ನು ಏನು ಹಾಕಿರ್ತಾರೋ ಆ ಸೈಡನ್ನು ಒಬ್ಬ ವ್ಯಕ್ತಿಯ ಎದೆ ಮೇಲೆ ಇಟ್ಟು ಆ ಒಂದು ಹಾರ್ಟ್ ಬೀಟ್ ಇದೆಯಲ್ಲ, ಸೊ ಅದನ್ನು ಅವರ ಕಿವಿಗೆ ಇಟ್ಕೊಂಡು ಕೇಳಿಸ್ಕೊತಾರೆ. ಸೊ ಕೇಳಿಸ್ಕೊಂಡಾಗ ಅವ್ರಿಗೊಂದು ಆಶ್ಚರ್ಯ ಕಾದಿರುತ್ತೆ. ನೋಡಿ, ಹಿ ರೋಲ್ಡ್ ಎ ನ್ಯೂಸ್ ಪೇಪರ್ ಆ್ಯಂಡ್ ಪ್ಲೇಸ್ಡ್ ಒನ್ ಎಂಡ್ ಆನ್ ದಿ ಚೆಸ್ಟ್ ಆಫ್ ಎ ಪೇಷಂಟ್ ಆ್ಯಂಡ್ ದಿ ಅದರ್ ಇನ್ ಈಸ್ ಹಿಯರ್. ಸೊ ಅವ್ರೇನು ಪೇಪರ್ನ ರೋಲ್ ಮಾಡಿ ನ್ಯೂಸ್ ಪೇಪರನ್ನು ಒಂದು ಎಂಡ್ಗೆ ಅದನ್ನು ಹಾಕಿ ಅದನ್ನ ಅವರು ಒಂದು ಪೇಷಂಟ್ ಮೇಲೆ ಪ್ರಯೋಗ ಮಾಡ್ತಾರೆ. ಯು ವಾಸ್ ಸರ್ಪ್ರೈಸ್ ಟು ಹಿಯರ್ ದ ಹಾರ್ಟ್ ಬೀಟ್ ಆಫ್ ದಿ ಪೇಷಂಟ್. ಅವ್ರಿಗೆ ಆ ಒಂದು ಸೈಡಲ್ಲಿ ಏನು ಕೇಳಿಸುತ್ತೆ, ಆ ಪೇಷಂಟ್ನ ಒಂದು ಹಾರ್ಟ್ ಬೀಟನ್ನು ಕೇಳಿಸ್ತಾ ಇರುತ್ತೆ. ದಿಸ್ ಎಕ್ಸ್ಪೆರಿಮೆಂಟ್ ಲೆಡ್ ಟು ದಿ ಡೆವಲಪ್ಮೆಂಟ್ ಆಫ್ ದಿ ಸೆಥಸ್ಕೋಪ್. ಸೊ ಈ ಒಂದು ಏನು ಎಕ್ಸ್ಪೆರಿಮೆಂಟ್ ಮಾಡ್ತಾರೋ ಸೊ ಅದು ಮುಂದೆ ಸೆಥಸ್ಕೋಪನ್ನು ಆವಿಷ್ಕಾರಕ್ಕೆ ಕಾರಣ ಆಗುತ್ತೆ. ಮೆನಿ ಮಾಡಿಫಿಕೇಷನ್ ಹ್ಯಾವ್ ಬಿನ್ ಮೇಡ್ ಟು ಇಂಪ್ರೂವ್ ಇಟ್ಸ್ ವರ್ಕಿಂಗ್. ಸೊ ಇದರಲ್ಲಿ ಹಲವಾರು ಮಾಡಿಫಿಕೇಷನ್ಗಳನ್ನು ಮಾಡಿ ಮುಂದೆ ಒಂದು ಸ್ಟೆಥೋಸ್ಕೋಪ್ ಅಂತಕ್ಕಂಥದ್ದು ವರ್ಕ್ ಮಾಡೋ ಹಾಗೆ ಮಾಡ್ತಾರೆ. ಸೊ ನೋಡಿರ್ತೀರ ನೀವು ಸ್ಟೆಥೋಸ್ಕೋಪನ್ನಲ್ವಾ. ಸೊ ಎಲ್ಲ ಡಾಕ್ಟರ್ಸು ಸಹ ಅವರ ಒಂದು ನೆಕ್ಕಲ್ಲಿಂದ ಹಾಕ್ಕೊಂಡಿರ್ತಾರೆ. ಸೊ ಈ ಒಂದು ಸ್ಟೆಥೋಸ್ಕೋಪ್ನ ಹಿಂದೆ ಈ ರೀತಿಯ ಒಂದು ಕತೆ ಇದೆ. ನೌಡೇಸ್ ಎವ್ರಿ ಡಾಕ್ಟರ್ ಇನ್ ದಿ ವರ್ಲ್ಡ್ ಯೂಸಸ್ ಎ ಸ್ಟೆಥೋಸ್ಕೋಪ್. ಹೌದಲ್ವಾ. ಸೊ ಇನ್ನು ಈಗಿನ ಒಂದು ಪ್ರಪಂಚದಲ್ಲಿ ಎಲ್ಲ ಡಾಕ್ಟರ್ಸು ಸಹ ಈ ಒಂದು ಸ್ಟೆಥೋಸ್ಕೋಪನ್ನು ಯೂಸ್ ಮಾಡ್ತಾ ಇದ್ದಾರೆ. ವಿ ಕ್ಯಾನ್ ಜನರಲಿ ಸಿ ಇಟ್ ಹ್ಯಾಂಗಿಂಗ್ ಅರೌಂಡ್ ದ ನೆಕ್ ಆಫ್ ಎ ಡಾಕ್ಟರ್. ಸೊ ಇದನ್ನ ಪ್ರತಿಯೊಬ್ಬ ಡಾಕ್ಟ್ರು ಸಹ ತಮ್ಮ ಒಂದು ನೆಕ್ಕಲ್ಲಿ ಹಾಕ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇದಿಷ್ಟು ಸ್ಟೆಥೋಸ್ಕೋಪ್ನ ಒಂದು ಆವಿಷ್ಕಾರ. ಸೊ ನೆಕ್ಸ್ಟ್ ಒನ್ ಮೈಕ್ರೋಸ್ಕೋಪ್. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ಸೊ ದಿಸ್ ಇಸ್ ದಿ ಮೈಕ್ರೋಸ್ಕೋಪನ್ನು ನೋಡಿದ್ದೀರಾ. ಸೊ ನಿಮ್ಮ ಒಂದು ಕ್ಲಾಸಲ್ಲಿ ಸ್ಕೂಲ್ಗಳಲ್ಲಿ ನೋಡಿರ್ತೀರ. ಸೊ ನೋಡೋಣ. ದ ಮೈಕ್ರೋಸ್ಕೋಪ್ ಇಸ್ ಆ್ಯನ್ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಟು ಮ್ಯಾಗ್ನಿಫೈ ಇಮೇಜಸ್. ಸೊ ಈ ಒಂದು ಮೈಕ್ರೋಸ್ಕೋಪನ್ನು ನಾವು ಇದನ್ನ ಒಂದು ಉಪಕರಣ, ಇಟ್ಸ್ ಎ ಇನ್ಸ್ಟ್ರೂಮೆಂಟ್. ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಈ ಒಂದು ಮ್ಯಾಗ್ನಿಫೈ ಇಮೇಜಸ್ ಅಂತ ಹೇಳಿದ್ರೆ ಒಂದು ವಸ್ತುವಿನಲ್ಲಿರ್ತಕ್ಕಂತಹ ಸೂಕ್ಷ್ಮ ಜೀವಿಗಳನ್ನು ನೋಡಲಿಕ್ಕೆ ಈ ಒಂದು ಮೈಕ್ರೋಸ್ಕೋಪನ್ನು ಬಳಸ್ತೀವಿ. ವಿ ಯೂಸ್ ಇಟ್ ಟು ಎಕ್ಸಾಮೈನ್ ಮೈಕ್ರೋ ಆರ್ಗನಿಸಮ್ ದಟ್ ಆರ್ ಇನ್ವಿಸಿಬಲ್ ಟು ಅಸ್ ನಾರ್ಮಲಿ. ಸೊ ಯಾವುದು ನಮ್ಮ ಕಣ್ಣಿಗೆ ಕಾಣೋದಿಲ್ವೋ ಅಂದರೆ ಮೈಕ್ರೋ ಆರ್ಗನಿಸಮ್ಸ್ ಅಂತ ಕರಿತೀವಲ್ಲ, ಮೈಕ್ರೋ ಆರ್ಗನಿಸಮ್ನಲ್ಲಿ ಇರ್ತಕ್ಕಂತಹ ಇನ್ವಿಸಿಬಲ್, ಸೊ ಕಣ್ಣಿಗೆ ಕಾಣಿಸಿದಂತಹ ಜೀವಿಗಳನ್ನು, ವಸ್ತುಗಳನ್ನು ನೋಡಲಿಕ್ಕೆ ನಾವು ಈ ಒಂದು ಮೈಕ್ರೋಸ್ಕೋಪನ್ನು ಯೂಸ್ ಮಾಡ್ತೀವಿ. ದ ಆಪ್ಟಿಕಲ್ ಮೈಕ್ರೋಸ್ಕೋಪ್ ವಾಸ್ ಇನ್ವೆಂಟೆಡ್ ಬೈ ಜಾಕ್ರೈ ಜಾನ್ಸನ್ ಅಂತಕ್ಕಂಥವ್ರು ಇನ್ 1519 ಇದನ್ನ ಆವಿಷ್ಕಾರ ಮಾಡ್ತಾರೆ. ಆಂಟೋನ್ ವ್ಯಾನ್ ಲಿಯೋನ್ಹ್ಯಾಕ್, ಎ ಡಚ್ ಮ್ಯಾನ್, ವಾಸ್ ಎ ಪೈನೀರ್ ಇನ್ ಮೈಕ್ರೋಸ್ಕೋಪ್ ರಿಸರ್ಚ್. ಸೊ ಇದ್ರ ಜೊತೆ ಯಾರು ಆಂಟೋನ್ ವ್ಯಾನ್ ಅಂತಕ್ಕಂಥವ್ರು, ಲಿವಿನ್ ಹೋಪ್ ಮತ್ತು ಎ ಡಚ್ ಮ್ಯಾನ್ ವಾಸ್ ಎ ಪಿಯೋನರ್ ಅಂತಕ್ಕಂಥವ್ರು. ಸೊ ಈ ಒಂದು ಮೈಕ್ರೋಸ್ಕೋಪ್ ರಿಸರ್ಚಲ್ಲಿ ಇರ್ತಕ್ಕಂಥವ್ರು. ಹಿ ಮೇಡ್ ಮೈಕ್ರೋಸ್ಕೋಪ್ ಲೆನ್ಸಸ್ ದಟ್ ಕುಡ್ ಮ್ಯಾಗ್ನಿಫೈ ಆಬ್ಜೆಕ್ಟ್ ಅಪ್ ಟು 300 times. ಸೊ ಇವರು ಆ ಒಂದು ಯಾವುದು ಮೈಕ್ರೋಸ್ಕೋಪಲ್ಲಿ ಬಳಸ್ತಕ್ಕಂಥ ಲೆನ್ಸ್ಗಳಿದೆಯಲ್ಲ ಅದನ್ನು 300 times ಅದನ್ನು ಝೂಮ್ ಮಾಡೋಂಥ ಕೆಪಾಸಿಟಿ ಇರ್ತಕ್ಕಂಥದ್ದನ್ನು ಇವರು ಆವಿಷ್ಕಾರ ಮಾಡ್ತಾರೆ. ಹಿ ಅಬ್ಸರ್ವ್ಡ್ ಬ್ಯಾಕ್ಟೀರಿಯಾ, ಪ್ಲಾಂಟ್ಸ್, ಇನ್ಸೆಕ್ಟ್ಸ್ ಆ್ಯಂಡ್ ದಿ ಟಿಶ್ಯೂಸ್. ಸೊ ಇವರು ಯಾವ್ಯಾವುದನ್ನು ಇವರು ಮೊದಲು ಆವಿಷ್ಕಾರ ಮಾಡಿದಾಗ ಏನೇನನ್ನು ಅಬ್ಸರ್ವ್ ಮಾಡ್ತಾರೆ ಅಂತ ಹೇಳಿದ್ರೆ, ಬ್ಯಾಕ್ಟೀರಿಯಾಗಳನ್ನು, ಹಾಗೆಯೇ ಪ್ಲ್ಯಾಂಟ್ಸ್, ಇನ್ಸೆಕ್ಟ್ಸ್ ಮತ್ತು ಟಿಶ್ಯೂಸ್ ಇನ್ ದಿ ಹ್ಯೂಮನ್ ಬಾಡಿ, ಮನುಷ್ಯನ ಒಂದು ದೇಹದಲ್ಲಿರುವಂಥ ಟಿಶ್ಯೂಸ್ಗಳನ್ನು ಅಬ್ಸರ್ವ್ ಮಾಡ್ತಾರೆ. ದಿಸ್ ಹೆಲ್ಪ್ಡ್ ಹಿಮ್ ಸ್ಟಡಿ ರೆಡ್ ಬ್ಲಡ್ ಸೆಲ್ಸ್. ಸೊ ಇದು ಮುಂದೆ ಅವ್ರಿಗೆ ಈ ನಮ್ಮ ದೇಹದಲ್ಲಿರ್ತಕ್ಕಂಥ ರೆಡ್ ಬ್ಲಡ್ಗಳ ಸೆಲ್ಸ್ಗಳನ್ನು ಅವರು ಸ್ಟಡಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ದ ಸ್ಟ್ರಕ್ಚರ್ ಆಫ್ ದಿ ಐ ಆ್ಯಂಡ್ ದಿ ಮಸಲ್ಸ್ ಇನ್ ದಿ ಬಾಡಿ. ಸೊ ಈ ಜೊತೆಗೆ ಅವರು ನಮ್ಮ ಒಂದು ದೇಹದ ರಚನೆ ಇರ್ಬೋದು, ಕಣ್ಣು, ಹಾಗೆಯೇ ಮಸಲ್ಸ್, ಇದೆಲ್ಲವನ್ನು ಸಹ ಅಬ್ಸರ್ವ್ ಮಾಡೋದಕ್ಕೆ, ಸ್ಟಡಿ ಮಾಡೋದಕ್ಕೆ ಈ ಒಂದು ಮೈಕ್ರೋಸ್ಕೋಪ್ ಅಂತಕ್ಕಂಥದ್ದನ್ನು
ಬಳಕೆ ಮಾಡಿಕೊಂಡ್ರು, ಜೊತೆಗೆ ಈಗಲೂ ಸಹ ಅದು ನಾವು ಬಳಕೆ ಮಾಡ್ತಾಯಿದ್ದೀವಿ. ಟುಡೇ ಬ್ಲಡ್, ಯೂರಿನ್, ಸ್ಟೂಲ್ಸ್ ಆ್ಯಂಡ್ ಸ್ಪಿಟ್ ಆಫ್ ಎ ಪೇಷಂಟ್ ಆರ್ ಎಕ್ಸಾಮೈನ್ಡ್ ಅಂಡರ್ ದಿ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್. ಸೊ ಈಗ ನಾವೊಂದು ಮೈಕ್ರೋಸ್ಕೋಪಲ್ಲಿ ನಾವು ಏನೇನನ್ನು ನಾವು ಅದರಲ್ಲಿ ಎಕ್ಸಾಮ್ ಮಾಡ್ತೀವಿ ಅದರಲ್ಲಿ ಅಂತ ಹೇಳಿದ್ರೆ ಬ್ಲಡ್ ಇರ್ಬೋದು, ಒಬ್ಬ ಪೇಷಂಟ್ನ ಬ್ಲಡ್ಡು ಮತ್ತು ಯೂರಿನ್, ಸ್ಟೂಲ್ಸ್ ಮತ್ತು ಸ್ಪಿಟ್ ಇದೆಲ್ಲವನ್ನು ಸಹ ನಾವು ಇದರಿಂದ ನಾವು ಎಕ್ಸಾಮೈನ್ ಮಾಡ್ತೀವಿ. ದೇ ಹೆಲ್ಪ್ ದಿ ಡಾಕ್ಟರ್ ಡಿಟರ್ಮೈನ್ ವಿಚ್ ವೈರಸ್ ಆರ್ ಅ ಬ್ಯಾಕ್ಟೀರಿಯಾ ಇಸ್ ಕಾಸಿಂಗ್ ಎ ಡಿಸೀಸಸ್ ಸೊ ದಟ್ ದೇ ಆರ್ ಏಬಲ್ ಟು ಅಡ್ಮಿನಿಸ್ಟರ್ ದಿ ಅಪ್ರೋಪ್ರಿಯೇಟ್ ಟ್ರೀಟ್ಮೆಂಟ್. ಸೊ ಇದರಿಂದ ಏನಾಗುತ್ತೆ, ಸೊ ನಾನು ಹೇಳಿದೆ ಬ್ಲಡ್, ಯೂರಿನ್ ಎಲ್ಲ ಚೆಕ್ ಮಾಡ್ತಾರೆ ಅಂತ. ಸೊ ಇದರಿಂದ ಚೆಕ್ ಮಾಡಿದ್ಮೇಲೆ ಅವ್ರಿಗೆ ಅದರಿಂದ ಏನು ಯೂಸ್ ಆಗುತ್ತೆ ಅಂದರೆ, ಸೊ ಇದರಿಂದ ಆ ವ್ಯಕ್ತಿ ಯಾವ ಒಂದು ವೈರಸ್ ಅವ್ರ ಮೇಲೆ ಅಟ್ಯಾಕ್ ಆಗಿದೆ, ಸೊ ಯಾವ ರೀತಿಯ ಒಂದು ಬ್ಯಾಕ್ಟೀರಿಯಾ ಅವರ ಒಳಗಾಗಿದೆ, ಇದೆಲ್ಲವನ್ನು ಅವರು ಅಬ್ಸರ್ವ್ ಮಾಡಿ ಅದ್ರ ಬಗ್ಗೆ ಸ್ಟಡಿ ಮಾಡಿ ಸೊ ಅವ್ರಿಗೆ ಬೇಕಾದಂಥ ಟ್ರೀಟ್ಮೆಂಟನ್ನು ಕೊಡಲಿಕ್ಕೆ ಇದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಇತ್ತೀಚೆಗೆ ಕೊರೋನಾ ಅಂತ ಬಂದಿತ್ತು. ಸೊ ಅದು ಈ ಒಂದು ಮೈಕ್ರೋಸ್ಕೋಪ್ನ ಒಂದು ಸಹಾಯದಿಂದ ಸೊ ಯಾವ ಒಂದು ವೈರಸ್ ಅವ್ರ ಮೇಲೆ ಅಟ್ಯಾಕ್ ಆಗಿದೆ, ಸೊ ಯಾವ ರೀತಿ ಅವರಿಗೆ ಟ್ರೀಟ್ಮೆಂಟನ್ನು ಕೊಡಬೇಕು ಅಂತ ನಮಗೆ ತಿಳ್ಕೊಳ್ಳೋದಕ್ಕೆ ಯಾವ್ದು ಕಾರಣ ಆಯಿತು, ಸೊ ಮೈಕ್ರೋಸ್ಕೋಪ್. ಸೊ ಈ ರೀತಿ ಮೈಕ್ರೋಸ್ಕೋಪ್ ಅಂತಕ್ಕಂಥದ್ದು ಕಣ್ಣಿಗೆ ಕಾಣದ ಜೀವಿ, ಸೊ ಯಾವ ಒಂದು ಜೀವಿ ಅವ್ರ ಮೇಲೆ ಅಟ್ಯಾಕ್ ಮಾಡಿದೆ, ಸೊ ಏನು ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇದು ಹೆಲ್ಪ್ಫುಲ್ ಆಗಿದೆ. ಸೊ ಇದಿಷ್ಟು ಮೈಕ್ರೋಸ್ಕೋಪ್ ಬಗ್ಗೆ. ಸೊ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನ್ಯೂ ಮಿಷಿನ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆಯೇ ಸರ್ಜರಿ ಮತ್ತು ಮೆಡಿಸನ್, ಸೊ ಇವುಗಳ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ. ಥ್ಯಾಂಕ್ ಯು.